ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಲ್ಲ ಎಕ್ಸರ್ಸೈಸ್ ಮುಗೀತು, ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಈಗ ಫಸ್ಟ್ ಒನ್ ನೋಡಿ, ಅದರಲ್ಲಿ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಡಿಗ್ರಿ ಆಫ್ ಈಚ್ ಆಫ್ ದ ಪಾಲಿನಾಮಿಯಲ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಟು ದ ಪವರ್ ಆಫ್ 5 ಮೈನಸ್ ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 3 ಅಂತ ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲ ಎಕ್ಸರ್ಸೈಸ್ ಅಲ್ಲಿ ಮಾಡಿದೀವಲ್ವಾ. ನೋಡಿ, ಡಿಗ್ರಿ ಅಂದ್ರೆ ಏನ್ ನೋಡ್ಬೇಕು ನಾವಿಲ್ಲಿ, ಪವರ್ಸ್ ಅಷ್ಟೇ ನೋಡ್ಬೇಕು. ಪವರ್ ನೋಡಿ, ಇದರಲ್ಲಿ ಯಾವ್ದು ಹೈಯೆಸ್ಟ್ ಇದೆ, ಇದರಲ್ಲಿ ಪವರ್ ಹೈಯೆಸ್ಟ್ 5 ಇದೆ. ಸೊ ಅದೇ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದ್ರೆ 5 ಅಂತ ಹೇಳ್ಬೋದು. ಓಕೆ, ಬರೆಯೋಣ. ನೋಡಿ, highest power is 5. So degree of polynomial is 5 ಅಂತ ಹೇಳ್ಬೋದು. ಅದೇ ರೀತಿ ಸೆಕೆಂಡ್ ಒನ್ ನೋಡಿ, 2 ಮೈನಸ್ ವೈ ಸ್ಕ್ವೇರ್ ಮೈನಸ್ ವೈ ಕ್ಯೂಬ್ ಪ್ಲಸ್ 2y ಟು ದ ಪವರ್ ಆಫ್ 8 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಎಕ್ಸ್ಪ್ರೆಷನ್ ಅಲ್ಲಿ ಡಿಗ್ರಿ ಪವರ್ ಯಾವ್ದು ಹೈಯೆಸ್ಟ್ ಇದೆ, 8 ಇದೆ. ಯಾವ ಎಕ್ಸ್ಪ್ರೆಷನ್ ಅಲ್ಲಿ ನೋಡ್ಬೇಕು ಹೈಯೆಸ್ಟ್ ಯಾವ್ದು ಇದೆ ಅಂತ. ಓಕೆ, ಒಂದೊಂದು ಸರಿ 2ನೇ ಇರ್ಬೋದು, ಒಂದೊಂದು ಸರಿ 3ನೇ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ 5 ಇತ್ತು, ಇಲ್ಲಿ 8 ಇದೆ. ಸೊ ನಾವೇನ್ ಹೇಳ್ಬೇಕು, highest power is 8. Okay, so degree of polynomial is 8. ಓಕೆ, ಅದೇ ರೀತಿ ಥರ್ಡ್ ಒನ್ ನೋಡಿ, 2 ಅಂತ ಕೊಟ್ಟಿದ್ದಾರೆ. 2 ಅಂತ ಕೊಟ್ಟು ಇಲ್ಲಿ ಏನು ಡಿಗ್ರಿನೇ ಇಲ್ಲ, ಪವರೇ ಇಲ್ಲ. ನಾವು ಯಾವ ರೀತಿ ಡಿಗ್ರಿ ಹೇಳ್ಬೇಕು ಮೇಡಮ್ ಅಂತಂದ್ರೆ, ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಏನಂತ ಇಮ್ಯಾಜಿನ್ ಮಾಡ್ಕೋಬೇಕು ನೋಡಿ, ಓನ್ಲಿ 2 ಅಂತ ಇದೆ ಅಲ್ವಾ, ಯಾವುದೇ ವೇರಿಯಬಲ್ ಇರ್ಬೋದು. ಓಕೆ, ಇಂಟು ಎಕ್ಸ್ ಆದ್ರೂ ಇರ್ಬೋದು, ವೈ ಆದ್ರೂ ಇರ್ಬೋದು, ಎ ಬಿ ಯಾವ್ದಾದ್ರು ಇರ್ಬೋದು. ಅದಕ್ಕೆ 0 ಇದೆ ಪವರ್ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ನೋಡಿ, 2 ಇಂಟು ಎಕ್ಸ್ ಟು ದ ಪವರ್ ಆಫ್ 0 ಇದೆ ಅಂತ ಇಟ್ಕೊಳ್ಳಿ. ಈಗ ಎನಿ ನಂಬರ್ ರೈಸ್ ಟು ದ ಪವರ್ ಆಫ್ 0 ಅಂದ್ರೆ ಏನ್ ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ, 2 ಇಂಟು 1 2ನೇ ಆಯ್ತು ಅಲ್ವಾ. ಸೊ ನಾವಿಲ್ಲಿ ಏನಂತ ಹೇಳ್ಬೋದು, ಡಿಗ್ರಿ ಆಫ್ ಪಾಲಿನಾಮಿಯಲ್ ಈಸ್ 0 ಅಂತ ಹೇಳ್ಬೋದು. ಓಕೆ, ಯಾಕಂದ್ರೆ ಇಲ್ಲಿ 0 ಇರ್ಬೋದು, ಅದಕ್ಕೆ ಅದ್ರ ವ್ಯಾಲ್ಯೂ 1 ಆಗಿರ್ಬೋದು. ಅದಕ್ಕೆ ನಾವು ಡಿಗ್ರಿ ಆಫ್ ಪಾಲಿನಾಮಿಯಲ್ 0 ಅಂತ ಕೊಡ್ಬೇಕು. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಪಾಲಿನಾಮಿಯಲ್ಸ್ ಅಟ್ ದ ಇಂಡಿಕೇಟೆಡ್ ವ್ಯಾಲ್ಯೂ ಆಫ್ ವೇರಿಯಬಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪಿ ಪಾಲಿನಾಮಿಯಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5x ಸ್ಕ್ವೇರ್ ಮೈನಸ್ 3x ಪ್ಲಸ್ 7 ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ಎಕ್ಸ್ ವ್ಯಾಲ್ಯೂ 1 ಅಂತ ಕೊಟ್ಟಿದಾರಲ್ವಾ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕಿ ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಈ ತರದ್ ಎಕ್ಸರ್ಸೈಸ್ ಎಲ್ಲ ಮಾಡಿದ್ವಲ್ವಾ. ನೋಡಿ, ಇದು ಎಕ್ಸ್ ಅಂತ ಯಾಕೆ ಕೊಡ್ತಾರಂದ್ರೆ, ಎಲ್ಲ ಎಕ್ಸ್ಪ್ರೆಷನ್ ಅಲ್ಲಿ ವೇರಿಯೇಬಲ್ ಬರೀ ಎಕ್ಸ್ ಬರುತ್ತೆ ಅಂತ ಅರ್ಥ. ಓಕೆ ಓಕೆ, ಮೈನಸ್ 3 ಸಾರಿ ಆಯ್ತಾ. ಈಗ ನೋಡಿ, 1 ಸ್ಕ್ವೇರ್ ಅಂದ್ರೆ 1 ಆಯ್ತು, 1 ಇಂಟು 5 ಮಾಡಿದ್ರೆ 5 ಬರುತ್ತೆ. ಮೈನಸ್ 3 1 3 ಆಯ್ತು, ಪ್ಲಸ್ 7. ಈಗ ಬರೀ ಪ್ಲಸ್ 1 ಆಡ್ ಮಾಡೋಣ. 5 ಪ್ಲಸ್ 7 ಏನಾಯ್ತು, 12 ಮೈನಸ್ 3. 12 ಮೈನಸ್ 3 ಅಂದ್ರೆ 9 ಇಸ್ ದ ಆನ್ಸರ್. ಓಕೆ, ಈಗ ಸೆಕೆಂಡ್ ಒನ್ ನೋಡಿ, ಇಲ್ಲಿ ನೋಡಿ, ಕ್ಯೂ ವೈ ಇಸ್ ಈಕ್ವಲ್ಸ್ ಟು 3y ಕ್ಯೂಬ್ ಮೈನಸ್ 4y ಪ್ಲಸ್ ಅಂಡರ್ ರೂಟ್ 11 ಅಟ್ y ಇಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ y ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ವೇರಿಯಬಲ್ ಓನ್ಲಿ y ಬರುತ್ತೆ ಅಂತ. ಸೊ ಈಗ ಅವರು y ಇಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾರಲ್ವಾ. ನಾವು ನೋಡಿ, y ಪ್ಲೇಸ್ ಅಲ್ಲಿ 2 ಹಾಕೋಣ. ಮೈನಸ್ 4 ಇಂಟು 2 ಪ್ಲಸ್ ಅಂಡರ್ ರೂಟ್ 11. ಈಗ ನೋಡಿ, 2 ಕ್ಯೂಬ್ ಅಂದ್ರೆ 8, 8 3 24. ಓಕೆ, ಮೈನಸ್ 4 2 ಏನಾಗುತ್ತೆ 8
ಪ್ಲಸ್ ಅಂಡರ್ ರೂಟ್ 11 ಇಸ್ ಈಕ್ವಲ್ಸ್ ಟು ನೋಡಿ 24 ಮೈನಸ್ 8 ಅಂದ್ರೆ ಎಷ್ಟು ಬರುತ್ತೆ 16 ಪ್ಲಸ್ ಅಂಡರ್ ರೂಟ್ 11 ಇದನ್ನೇನು ಫರ್ದರ್ ಸಿಂಪ್ಲಿಫೈ ಮಾಡಕ್ ಬರಲ್ಲ ಇಷ್ಟೇ ಬಿಟ್ಬಿಡ್ಬೇಕು ಇದು ದಿಸ್ ಇಸ್ ದ ಆನ್ಸರ್. ಈಗ ಥರ್ಡ್ ಒನ್ ನೋಡಿ ಪಿ ಪಾಲಿನಾಮಿಯಲ್ ಟಿ ಇಸ್ ಈಕ್ವಲ್ಸ್ ಟು 4 into t to the power of 4 plus 5t cube minus t square plus 6 at t is equals to a ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನಿದೆ ನಾವು ಟಿ ಪ್ಲೇಸ್ ಅಲ್ಲಿ ಎ ಹಾಕ್ಬೇಕು ಅಷ್ಟೇ. ನೋಡಿ ಎ ಹಾಕೋಣ ಟಿ ಪ್ಲೇಸ್ ಅಲ್ಲಿ. ನೋಡಿ 5 ಇಂಟು ಎ ಕ್ಯೂಬ್ ಪ್ಲಸ್ ಎ ಸ್ಕ್ವೇರ್, ಇಲ್ಲಿ ಟಿ ಸ್ಕ್ವೇರ್ ಇದೆಲ್ಲ ಎ ಸ್ಕ್ವೇರ್ ಪ್ಲಸ್ 6. ನೋಡಿ ಇದು ಇನ್ನು ಮುಂದೆ ನಾವು ನಂಬರ್ ಇದ್ದಿದ್ರೆ ನಾವು ಸಾಲ್ವ್ ಮಾಡ್ಬೋದಾಗಿತ್ತು ಅಲ್ವಾ. ಸೊ ನಂಬರ್ ಇಲ್ಲ, ನಾವೇನ್ ಮಾಡ್ಬೋದು 4a to the power of 4 minus 5a cube minus a square, ಸಾರಿ ಇಲ್ಲಿ ಮೈನಸ್ ಇತ್ತಲ್ಲ ಪ್ಲಸ್ ಹಾಕಿದೆ, ಮೈನಸ್ a square plus 6 is the answer. ಓಕೆ, ಈಗ ನೆಕ್ಸ್ಟ್